400 ವರ್ಷಗಳ ಇತಿಹಾಸವಿರುವಂತಹ ದೇವಾಲಯದಲ್ಲಿ ಇವತ್ತಿದ್ದೀವಿ. ಶಿವಾಜಿ ಅವರ ಅಣ್ಣ ಈ ಒಂದು 1669ರಲ್ಲಿ ಈ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ. ಅದು ಶಿಲಾಶಾಸನದಲ್ಲಿ ಕೆತ್ತಿಸಿದ್ದಾರೆ. ಸೂರ್ಯಚಂದ್ರಯ್ಯವ್ರಿಗೂ ಈ ದೇವಸ್ಥಾನ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಆ ಕಲ್ಲಲ್ಲಿ ಕೆತ್ತಿಸಿದ್ದಾರೆ. ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲೆಲ್ಲ ತುಂಬ ಪವರ್ಫುಲ್, ಹೋಗಿ ಭಾಳ ಪುರಾತನದ್ದು, ನೋಡಿ ಎಷ್ಟು ಬದಲಾವಣೆ ಆಗುತ್ತೆ, ಹೋಗಿ ಬನ್ನಿ. ಅಲ್ಲಿ ಕೆಳಗಡೆ ಬಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ಇದೆ, ಅದಾದಮೇಲೆ ದಕ್ಷಿಣ ಕಾಶಿ, ಈ ಕಡೆ ಗಂಗಮ್ಮ, ಮೇಲೆ ಬಾಬಾ ಟೆಂಪಲ್, ಇದೆಷ್ಟು ತುಂಬ ಒಳ್ಳೆ ಪವಿತ್ರವಾದ ಒಂದು ಸ್ಥಳ, ಹೋಗಿ ಬನ್ನಿ ಅಂತ ಭಾಳ ಅಡ್ವೈಸ್ ಮಾಡೋದು. ಸರಿ, ಆವಾಗ ಫಸ್ಟು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ. 8 ವರ್ಷದಿಂದ ಬರ್ತಾಯಿದ್ದೀನಿ. ಸರಿ, ಅವಾಗಿಂದ ಸ್ವಲ್ಪ ನನ್ನ ಜೀವನದಲ್ಲಿ ಬದಲಾವಣೆ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಸುಂದರ ಥರ ಪಿನಾಕ ಧರ ಹರ ಗಂಗಾಧರ ಗಜ ಚರ್ಮಾಂಬರಧರ ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣನೆ ನಿನಗೆ ನಮೋ ನಮೋ. ಹಾಯ್, ಹೆಲ್ಲೋ, ನಮಸ್ಕಾರ. 400 ವರ್ಷಗಳ ಇತಿಹಾಸವಿರುವಂತಹ ದೇವಾಲಯದಲ್ಲಿ ಇವತ್ತಿದ್ದೀವಿ. ಎಸ್, ದ ಹಾರ್ಟ್ ಆಫ್ ಬೆಂಗಳೂರು ಸಿಟಿ, ದಟ್ ಇಸ್ ಮಲ್ಲೇಶ್ವರಮಲ್ಲಿರುವಂತಹ ಶಿವನ ಸ್ವರೂಪ ಶ್ರೀ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿದ್ದೀವಿ. ವೆಲ್ಕಮ್ ಟು ಟೆಂಪಲ್ ರನ್. ಮಲ್ಲೇಶ್ವರದ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಅಂತ ಇವತ್ತು ನಮ್ಮ ಜೊತೆ ಇದ್ದಾರೆ ಇಲ್ಲಿನ ಅರ್ಚಕರಾದಂಥ ಶ್ರೀಯುತ ಶರತ್ ದೀಕ್ಷಿತ್ ಅವರು. ನಮಸ್ಕಾರ. ನಮಸ್ತೆ. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂತಿದ್ದಾಗೆ ತುಂಬ ಪುರಾತನವಾದದ್ದು, 400 ವರ್ಷದ ಇತಿಹಾಸ ಇದೆ ಅಂತ ನಾವು ಕೇಳ್ಪಟ್ಟಿರೋದು. ಆಮೇಲೆ ಶಿವಾಜಿ ಅವರ ಅಣ್ಣ ಎಕ್ಕೋಜಿರಾವ್ ಅವರು ಇಲ್ಲಿನ ಗರ್ಭಗುಡಿಯನ್ನು ಸ್ಥಾಪನೆ ಮಾಡಿದ್ರು ಅಂತಲೂ ನಾವು ಕೇಳಿದ್ದೀವಿ. ಅವರು ಈ ದೇವಸ್ಥಾನಕ್ಕೆ ಬಂದು ಜಾಗ ಒಂದು ದಾನ ಮಾಡಿದ್ದಾರೆ. ಈ ಒಂದು ಇಡೀ ಊರನ್ನೇ ಒಂದು ದಾನ ಮಾಡಿದ್ದಾರೆ ಅವರು. ಇದು 600-700 ವರ್ಷದ ಇತಿಹಾಸ ಇದೆ ಅಂತಲೂ ಹೇಳ್ತಾರೆ. ನಮ್ಮ ಅಧ್ಯಕ್ಷರಿದ್ದಾರೆ BK ಶಿವರಾಮ್ ಅಂತ, ಅವ್ರು ಹೇಳಿರೋ ಪ್ರಕಾರ ಇಲ್ಲಿ ಬಿಜಾಪುರ ಸುಲ್ತಾನ ಇದ್ದಾರೆ ಆದಿಲ್ ಶಾಹಿ, ಅವರ ಒಂದು ಆಧೀನದಲ್ಲಿ ಇತ್ತಂತ ಇದು 700 ವರ್ಷದ ಕೆಳಗಡೆ. ಆಮೇಲೆ ಈ ಮೇದರ್ ನಿಂಗೇನಹಳ್ಳಿ ಅಂತ ಊರು ಈ ಪಕ್ಕದಲ್ಲಿದೆ, ಟಾಟಾ ಇನ್ಸ್ಟಿಟ್ಯೂಟ್ಗೆ ಮೇದರ್ ನಿಂಗೇನಹಳ್ಳಿ ಅಂತಲೇ ಹೇಳ್ತಾ ಇದ್ದಿದ್ದಂತೆ, ಕರಿತಿದ್ರಂತೆ. ಎಲ್ಲ ಫುಲ್ ಕಾಡಂತೆ ಇದು. ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಂದ್ರೆ ಇಲ್ಲಿ ಬಂದು ಸ್ಟೇ ಆಗೋರು. ಇಲ್ಲೆಲ್ಲ ಬಂಡೆ ಕಲ್ಗಳು ಇತ್ತಲ್ಲ, ಮೇಲೆ ಬೆಟ್ಟದ ಥರ ಇತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಎಲ್ಲ ಬಂದು ಇಲ್ಲಿ ಉಳ್ಕೊಳೋರು. ಅಡುಗೆಗೆ ತಯಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನ ಮಾಡೋಕ್ಕೆ ಅಂತ ಹೋಗಿದ್ದಾರೆ. ಆ ಲಿಂಗ ಗೊತ್ತಿಲ್ಲ, 2 ಕಲ್ಲು ಇಟ್ಬಿಟ್ಟು ಅನ್ನ ಇಟ್ಟಿದ್ದಾರೆ ಆ ಊರಿನ ಜನರು. ಅವರ ಒಂದು ಅನ್ನ ಏನಾಗ್ಬಿಟ್ಟಿದೆ, ಬಣ್ಣ ಬಂದು ಬದಲಾಗಿದೆ, ಕೆಂಪು ಬಣ್ಣಕ್ಕೆ ತಿರುಗಿಬಿಟ್ಟಿದೆ. ಅವರ ಒಂದು ಇದರಲ್ಲಿ ಬಂದು ಹೇಳಿ, ಅವ್ರ ಕನಸಿನಲ್ಲಿ ಈ ಥರ ಇದ್ದೀನಿ ಅಂತೇಳಿ ಆ ಊರಿನ ಜನ ನಿರ್ಮಾಣ ಮಾಡಿದ್ದಾರೆ. ಅವಾಗ ಒಂದು 4 ಅಂಗ್ಲ ಇದು ಗೋಪುರ ಕಟ್ಟಿಸ್ತೀನಪ್ಪ ಅಂತ ಹೇಳ್ಬಿಟ್ಟು ಪೂಜೆ ಮಾಡಿಸ್ತೀನಿ ಅಂತೇಳಿ ಅವಾಗ ಅವ್ರು ಕಟ್ಟಿಸಿದ್ದಾರೆ. ನಂತರ ಕೆಂಪೇಗೌಡರು ಇಲ್ಲಿ ಬಂದಿದ್ದಾರೆ ಅಂತಲೂ ಹೇಳ್ತಾರೆ. ಕೆಂಪೇಗೌಡರು ಬಂದಿದ್ದಾರೆ, ಆ ಊರಿನ ಜನ ಕಟ್ಟಿಸಿದ್ರು, ಮೇದರ್ ನಿಂಗೇನಲ್ಲಿ ಕಟ್ಟಿಸಿ. ಅದಾದಮೇಲೆ ಶಿವಾಜಿ ಅವರ ಅಣ್ಣ ಈ ಒಂದು 1669ರಲ್ಲಿ ಈ ದೇವಸ್ಥಾನಕ್ಕೆ ಜಾಗ ಕೊಟ್ಟಿದ್ದಾರೆ. ಅದು ಶಿಲಾಶಾಸನದಲ್ಲಿ ಕೆತ್ತಿಸಿದ್ದಾರೆ. 1669ರಲ್ಲಿ ಕೊಟ್ಟಿರೋದು. ಸೂರ್ಯಚಂದ್ರಯ್ಯವ್ರಿಗೂ ಈ ದೇವಸ್ಥಾನ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು
ಆ ಕಲ್ಲಲ್ಲಿ ಕೆತ್ತಿಸಿದ್ದಾರೆ. ಹಂಗೇನೋ ಹೊಡೆದ್ರೆ ಕಾಶಿಯಲ್ಲಿ ಗೋಹತ್ಯೆ ಮಾಡಿದ ಪಾಪ ಬರುತ್ತೆ ಅಂತ ಹೇಳ್ಬಿಟ್ಟು ಬರ್ಸಿದ್ದಾರೆ. ಆ ಕಲ್ಲಲ್ಲಿ ಕೆತ್ತಿದ್ದಾರೆ. ಅದು ಅದಿದೆ. ಅದಾದ್ಮೇಲೆ 1800ನೇ ಇಸ್ವಿಲಿ ಎಲೆ ಮಲ್ಲಪ್ಪ ಶೆಟ್ರು ಅಂತ ಅವ್ರು ವಿಳೆದೆಲೆ ಮಾರೋರು, ವಿಳೆದೆಲೆ ವ್ಯಾಪಾರಿ, ಅವ್ರು ಬಂದು ಪುನರ್ನಿರ್ಮಾಣ ಈ ಒಂದು ಮಂಟಪ ಎಲ್ಲ ಅವರೇ ಕಟ್ಸಿರೋದು. ಇಲ್ಲಿ ಕಾಣಿಸ್ತಿರುವಂತ ಪ್ರತಿಯೊಂದು. ಹೌದೌದು. ಅದಾದ್ಮೇಲಿಂದ ಅಲ್ಲಿ ನಡ್ಕೊಂಡು ಬಂದಿದ್ದು ಹಂಗೆ ಪೂಜೆಗಳು. ಒಂದು 2000ನೇ ಇಸ್ವಿಲಿ ರಾಜಗೋಪುರ ನಿರ್ಮಾಣ ಆಯಿತು. ಆಮೇಲೆ ಬಿ ಕೆ ಶಿವರಾಮ್ ನಿವೃತ್ತ ACP ಇದಾರಲ್ಲ, ಅವರ ಒಂದು ಅಧ್ಯಕ್ಷತೆಯಲ್ಲಿ ಇಲ್ಲಿ ಕಾಡು ಮಲ್ಲೇಶ್ವರ ಗೆಳೆಯರ ಬಳಗ ಅಂತ ಮಾಡಿ ಕಲ್ಯಾಣಿ ನಂದಿಕೇಶ್ವರ ಒಂದು ನಿರ್ಮಾಣ ಮಾಡಿದ್ರು. ಅಲ್ಲೆಲ್ಲ ಫುಲ್ ಎಲ್ಲ ಕಾರ್ಯಗಳೆಲ್ಲ ಮಾಡಿ ಇಲ್ಲಿ ರಾಜಗೋಪುರ ನಿರ್ಮಾಣ ಆಗಿದೆ. ಅದಾದ್ಮೇಲೆ ಎಲ್ಲ ನಡ್ಕೊಂಡು ಬರ್ತಾ ಇದ್ರು. ಆಮೇಲೆ ನಾನು ಇನ್ನೊಂದು ಫೋಟೋ ನೋಡಿದೆ ಇಲ್ಲಿ. ಹಾಂ, ನಮ್ಮ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಹೌದೌದು. ಅವ್ರು ಹೇಗೆ ಇಲ್ಲಿ ಕನೆಕ್ಟಿವಿಟಿ? ಈ ಒಂದು ಬ್ರಹ್ಮರಥೋತ್ಸವ ನಡಿಬೇಕು ಅಂತ ಹೇಳ್ಬಿಟ್ಟು ಸಂಕಲ್ಪ ಮಾಡ್ಕೊಂಡಿರ್ತಾರೆ. ಅವಾಗ ಕರೆಸ್ಬಿಟ್ಟು ಒಂದು ಪೂಜೆ ಮಾಡಿ ಅವರ ಒಂದು ಫೋಟೋ ಇಟ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾರೆ. ಪೂಜೆ ಮಾಡಿ ಉತ್ಸವಗಳೆಲ್ಲ ಶುರು ಮಾಡಿದ್ದಾರೆ ಅವಾಗ 1900 ಇಸ್ವಿಲಿ. ಅಂದರೆ ಅವರೇನಾದರೂ ಈ ದೇವಸ್ಥಾನದ ಜೀರ್ಣೋದ್ಧಾರ ಅಥವಾ ನಿರ್ಮಾಣಕ್ಕೇನಾದರೂ ಮೈಸೂರು ರಾಜ ಅರಸರೇನಾದರೂ ಸಹಾಯ ಮಾಡಿದ್ದುಂಟಾ? ಸಹಾಯ ಅಂದರೆ ಪೂಜೆಗಳಿಗೆ ಬ್ರಹ್ಮರಥೋತ್ಸವ ಶುರು ಮಾಡೋಕ್ಕೋಸ್ಕರ ಅವರೊಂದು ಸಹಾಯ ಮಾಡಿದಾರೆ. ಅವಾಗಿಂದ ಬ್ರಹ್ಮರಥೋತ್ಸವ ನಡ್ಕೊಂಡು ಬರ್ತದೆ ಪದ್ಧತಿ ಇದೆ. ಹೌದು. ಆಮೇಲೆ ಅಫ್ಕೋರ್ಸ್ ವಿಶೇಷವಾಗಿರುವಂಥದ್ದು ಈ ಶಿವನಿಗೆ ಶಿವರಾತ್ರಿ. ಹೌದು. ಅದಲ್ಲದೆ ಅದನ್ನು ಹೊರತುಪಡಿಸಿ ಈ ಕಾಡು ಮಲ್ಲಿಕಾರ್ಜುನ ಸ್ವಾಮಿಗೆ ಅಂತ ವಿಶೇಷವಾದಂಥ ದಿನಗಳು, ಪೂಜೆಗಳು ಯಾವಿದೆ? ಪ್ರತಿನಿತ್ಯನೂ ಅಭಿಷೇಕ ಪ್ರಿಯ ಈಶ್ವರ ಸ್ವಯಂಭೂ ಮೂರ್ತಿ ಆಗಿರೋದ್ರಿಂದ ಈಶ್ವರನಿಗೆ ಪ್ರತಿನಿತ್ಯ ಅಭಿಷೇಕಗಳಿರುತ್ತೆ. ತಿಂಗಳಲ್ಲಿ 4 ಸೋಮವಾರಗಳು ಬರುತ್ತಲ್ಲ, ಅದು ತುಂಬ ವಿಶೇಷ ಇರುತ್ತೆ. ಆರುದ್ರ ನಕ್ಷತ್ರ ವಿಶೇಷ ಇರುತ್ತೆ. ಆಮೇಲೆ ಅಷ್ಟಮಿ ಕಾಲಭೈರವ ಪೂಜೆ ಇರುತ್ತೆ, ಅದು ತುಂಬ ವಿಶೇಷತೆ ಇಲ್ಲಿ. ಆಮೇಲೆ ಪೌರ್ಣಮಿಗೆ ಅಮ್ಮನವ್ರಿಗೆ ಅಭಿಷೇಕಗಳಿರುತ್ತೆ. ನವರಾತ್ರಿಗೆ ಅಮ್ಮನವ್ರ ಅಲಂಕಾರ ಇರುತ್ತೆ 9 ದಿವಸನೂ, ಅದು ತುಂಬ ವಿಶೇಷತೆ ಇದೆ. ಇಲ್ಲಿ ಹೋಮಗಳು ಬಹಳ ವಿಶೇಷವಾಗಿ ನಡೆಯುತ್ತೆ ಅಲ್ಲ? ಹೋಮಗಳು ನಡೀತಾ ಇರುತ್ತೆ. ಬ್ರಹ್ಮರಥೋತ್ಸವ ತುಂಬ ವಿಶೇಷ. ಶಿವರಾತ್ರಿ ಮಾರನೇ ದಿವಸನೇ ಬ್ರಹ್ಮರಥೋತ್ಸವ ಇಲ್ಲಿ. ಅದರಿಂದ ಗಣಪತಿ, ಸುಬ್ರಹ್ಮಣ್ಯ, ಈಶ್ವರ ಅಮ್ಮನವರು ತೇರಲ್ಲಿ ಹೊರಡುತ್ತೆ. ಅದು ತುಂಬ ವಿಶೇಷತೆ. ಶಿವರಾತ್ರಿ ಮಾರನೇ ದಿವಸನೇ ಇರುತ್ತೆ, ಅದು ತುಂಬ ವಿಶೇಷವಾಗಿ ನಡೆಯುತ್ತೆ. ಇಲ್ಲಿ ನಾನು ಪ್ರಾಂಗಣದಲ್ಲಿ ಒಂದು ಜಾಗವನ್ನು ನೋಡಿದೆ. ಅಲ್ಲಿ ಆ ಬಾಗಿಲುಗಳಿಗೆ ಸಾಕಷ್ಟು ಬೀಗಗಳು ಹಾಕಿದ್ದಾರೆ. ಅಲ್ಲಿ ಈ ಕಾಲಭೈರೇಶ್ವರ ಹಾಗೂ ಚಂಡಿಕೇಶ್ವರ ಸ್ವಾಮಿ ದೇವಾಲಯ ಅಂತ ಇದೆ. ಇದ್ರ ಬಗ್ಗೆ ತಾವು ತಿಳಿಸಬಹುದಾ? ಈ ಅಮ್ಮನವ್ರ ದೇವಸ್ಥಾನಗಳಲ್ಲಿ ನಡೆಯುತ್ತೆ. ಆದ್ದರಿಂದ ಅದನ್ನ ನೋಡಿ ಇಲ್ಲೂ ಪ್ರಾರ್ಥನೆ ಮಾಡ್ಕೊಂಡು ಹಾಕ್ಕೊಂಡು ಅವ್ರದ್ದು ಕೆಲಸಗಳಾಗಿದ ತಕ್ಷಣ ಅದು ಬಂದು ಬೀಗ ಹಾಕ್ಬಿಟ್ಟು ಹೋಗ್ತಾರೆ. ಆ ಥರ ಚಂಡಿಕೇಶ್ವರನಿಗೆ ಹಾಕ್ತಾರೆ. ಪದ್ಧತಿ ಇದೆ. ಮುಖ್ಯವಾದ ಸಂಗತಿ ಕೇಳಬೇಕು. ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಇದು ಮಲ್ಲೇಶ್ವರಕ್ಕೆ ಇದರಿಂದಾನೇ ಹೆಸರು ಮಲ್ಲೇಶ್ವರ ಅಂತ ಬಂದಿದ್ದು ಅಂತ ಪ್ರತೀತಿ. ಹೌದು. ಇದೆಲ್ಲ ಫುಲ್ ಕಾಡಾಗಿತ್ತು. ಇದೊಂದು ಸ್ವಲ್ಪ ಬೆಟ್ಟ ಅಲ್ವಾ, ಮಲೆ ಅಂತ ಹೇಳ್ತಾರೆ. ಆದ್ದರಿಂದ ಒಂದು ಲಿಂಗ ಬೇರೆ ಇಲ್ಲಿ ಉದ್ಭವ ಆಗಿರೋದ್ರಿಂದ ಮಲ್ಲೇಶ್ವರ ಅಂತ ಹೇಳ್ಬಿಟ್ಟು. ಸೊ ಇದು ಉದ್ಭವ ಮೂರ್ತಿ, ಸ್ವಯಂಭೂ ಮೂರ್ತಿ. ಸಾಮಾನ್ಯವಾಗಿ ಒಂದು ದೊಡ್ಡ ದೇವಸ್ಥಾನ ಅಂತಂದರೆ ಒಂದು ಗ್ರ್ಯಾಂಡಿಯರ್ ಆಗಿ ಒಂದು ಎಂಟ್ರಿ ನೋಡ್ತೀವಿ. ಆದರೆ ಇಲ್ಲಿ ಈ ದೇವಸ್ಥಾನದ ವಿಶೇಷತೆ, ಇಲ್ಲಿ ನಾವು 4 ಎಂಟ್ರಿ ಅಂದರೆ ದ್ವಾರಗಳನ್ನ ನೋಡ್ತೀವಿ. ಅದ್ರ ಬಗ್ಗೆ ಹೇಳ್ಬೋದಾ? ಈ ಒಂದು ಶಿವಾಗಮ ರೀತಿಯಲ್ಲಿ ಕಟ್ಟಿಸಿದಾರೆ. ಪುನರ್ ನಿರ್ಮಾಣ ಮಾಡಿದ್ರಲ್ಲ, ಎಲೆ ಮಲ್ಲಪ್ಪ ಶೆಟ್ರು ಅವರು ಶಿವಾಗಮ ರೀತಿಯಲ್ಲಿ ಇರಬೇಕು ಅಂತ ಹೇಳ್ಬಿಟ್ಟು ಅವಾಗ ನಿರ್ಮಾಣ ಮಾಡಿಸ್ತಾ ಈ ಪ್ರಾಂಗಣವನ್ನು ಕಟ್ಟಿಸಿದಾಗ 4 ದ್ವಾರಗಳು ಇರಬೇಕು ಅಂತ ಹೇಳ್ಬಿಟ್ಟು ನಿರ್ಮಾಣ ಮಾಡಿರೋದು. ಅಂದರೆ ನನಗನ್ಸೋ ಮಟ್ಟಿಗೆ ಶಿವ ಆತ ತಾನು ಮಧ್ಯಭಾಗದಲ್ಲಿದ್ದು 4 ದಿಕ್ಕನ್ನು ಕಾಯೋ ಅಂತ ಒಂದು ಈ ಒಂದು 8 ದಿಕ್ಕಲ್ಲಿ 4 ದಿಕ್ಕುಗಳು ಬಾಗಿಲು ಬೇಕು ಅಂತ ಹೇಳ್ಬಿಟ್ಟು ಅಂತಾನೆ ನಿರ್ಮಾಣ ಮಾಡಿದ್ದಾರೆ. ಇವಾಗ ಶಿವಾಗಮ ಶಾಸ್ತ್ರದಲ್ಲಿ ಇರೋದ್ರ ಪ್ರಕಾರ ಅವಾಗ ನಿರ್ಮಾಣ ಮಾಡಿಸಿದ್ದಾರೆ. ನಾವು ಕೆಳಗಡೆ ಅಲ್ಲಿ ಒಂದು ನಂದಿಕೇಶ್ವರನ ವಿಗ್ರಹ ನೋಡಿದ್ವಿ. ಅಲ್ಲಿ ವೃಷಭಾವತಿ ನದಿ ಉಗಮ ಸ್ಥಾನ ಅಂತ ನಾವು ಕೇಳಿದ್ದೀವಿ. ಇದು ಹೇಗೆ, ಇದು ಯಾವಾಗ? ನಂದಿ ಬಾಯಿಂದ ನೀರು ನಿರಂತರವಾಗಿ ಬರ್ತಾನೆ ಇರುತ್ತಮ್ಮ. ಮುಂಚೆ ನಂದಿ ಇಲ್ಲಿವರೆಗೂ ನೀರಿತ್ತದು, ಬರ್ತಾನೆ ಇರೋದು. ಅದು ವೃಷಭಾವತಿ ಉಗಮ ಸ್ಥಾನ ಅಂತಲೂ ಹೇಳ್ತಾರೆ. 97ರಲ್ಲಿ ಈ ಬಿ ಕೆ ಶಿವರಾಮ್ ಅವ್ರು ನಮ್ಮ ಅಧ್ಯಕ್ಷರಿದ್ದಾರಲ್ಲ, ಎಲ್ಲ ಸ್ವಚ್ಛತಾ ಕಾರ್ಯ ಮಾಡೋಣ ಅಂತೇಳ್ಬಿಟ್ಟು ಅದು ಫುಲ್ಲು ಅದೊಂದು ಸ್ವಚ್ಛತಾ ಕಾರ್ಯ ಎಲ್ಲ ಮಾಡಿದಾಗ ಲಿಂಗ ಸಿಕ್ತು. ಅದಾದಮೇಲೆ ಅದೊಂದು ಪ್ರತಿಷ್ಠೆ ಮಾಡಿ ಅಲ್ಲಿ ಪೂಜೆಗಳು ನಡೀಲಿ ಅಂತ ಹೇಳ್ಬಿಟ್ಟು ಎಲ್ಲ ನಿರ್ಮಾಣ ಮಾಡಿದ್ದಾರೆ. ನೀರು ಬರ್ತಾನೆ ಇರುತ್ತೆ, ಪೂಜೆಗಳು ನಡೀತಾ ಇರುತ್ತೆ. ನೀರಂತೂ ನಿಲ್ಲದೇ ಇಲ್ಲ, ನಿರಂತರವಾಗಿ ಬರ್ತಾನೆ ಇರುತ್ತೆ. ಆ ಒಂದು ನೀರು ಬಂದು ಲಿಂಗದ ಮೇಲೆ ಬೀಳುತ್ತೆ. ಅದು ತುಂಬ ವಿಶೇಷ. ಹೌದು. ಪ್ರತಿ ತಿಂಗಳು ಇಲ್ಲಿ ವಿಶೇಷವಾದಂಥ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಹುಣ್ಣಿಮೆ ಹಾಡು ಅಂತ. ಇದ್ರ ಬಗ್ಗೆ ತಿಳಿಸ್ಕೊಡಿ. ಪ್ರತಿ ಹುಣ್ಣಿಮೆಗಮ್ಮ
ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಅದು 200 ಹುಣ್ಣಿಮೆಗಳು ಬರ್ತೀನಿ, ನವಂಬರ್ಗೆ 200 ಹುಣ್ಣಿಮೆಗಳು ತುಂಬುತ್ತೆ, ಅದು ವಿಶೇಷ ಇದೆ. ಆಮೇಲೆ 10 ವರ್ಷಗಳಿಂದ ಇಲ್ಲಿ ಕಳ್ಳೆಕಾಯಿ ಪರಿಷೆ ಮಾಡ್ತಾಯಿದ್ದೀವಿ. ಹೌದು. ಕಾರ್ತಿಕ್ ಮಾಸದ 4ನೇ ವಾರ ಬಸವನಗುಡಿಲಿ ಕಳ್ಳೆಕಾಯಿ ಪರಿಷೆ ಮಾಡ್ತಾರೆ. ಇಲ್ಲಿ 3ನೇ ವಾರ ಇಟ್ಕೊಂಡಿದ್ದೀವಿ. ಅದರಿಂದ ನಂದಿಗೆ ಇಲ್ಲಿ ಫುಲ್ ಎಲ್ಲ ನಂದಿ ಕ್ಷೇತ್ರ ಆಗಿರೋದ್ರಿಂದನೂ ನಂದಿಗೆ ವಿಶೇಷವಾಗಿ ಕಳ್ಳೆಕಾಯಿ ಪರಿಷೆಯಿಂದ ಅಲಂಕಾರಗಳೆಲ್ಲ ಆಗುತ್ತೆ, ಅರ್ಪಣೆ ಆಗುತ್ತೆ. 3 ದಿವಸ ತುಂಬ ಜೋರಾಗಿ ನಡೆಯುತ್ತಮ್ಮ. ಓ, ಅಂದರೆ ಬಸವನಗುಡಿಯಲ್ಲಿ ನಡೆಯುತ್ತಲ್ಲ, ತುಂಬ ವಿಜೃಂಭಣೆಯಿಂದ ಕಟ್ಲೆಕಾಯಿ ಪರಿಷೆ, ಅದೇ ಥರ ಇಲ್ಲೂ ನಡೆಯುತ್ತೆ. ವಿಶೇಷವಾಗಿ ಒಂದು ಈಶ್ವರನಿಗೆ ಏನಿಲ್ಲ ಅಂದರೆ ಒಂದು 100 ಮೂಟೆ ಕಳ್ಳೆಕಾಯಲ್ಲೇ ಫುಲ್ಲು ಅಲಂಕಾರ ಮಾಡಿರ್ತೀವಿ. ಆಮೇಲೆ ಗಂಗಮ್ಮಗೂ ಅಲಂಕಾರ ಆಗುತ್ತೆ, ನಂದಿಕೇಶ್ವರನಿಗೂ ಫುಲ್ಲು ಕಳ್ಳೆಕಾಯಲ್ಲೇ ಅಲಂಕಾರ ಆಗಿರುತ್ತೆ. 3 ದಿವಸ ಫುಲ್ಲು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾ ಇರುತ್ತೆ. ಅದು ತುಂಬ ವಿಶೇಷ. ಮತ್ತು ನೀವು ಎಷ್ಟನೇ ಜನರೇಷನ್ ಇಲ್ಲಿ ಪೂಜೆ ಮಾಡ್ತಿರೋ ಅಂಥದ್ದು? ನಮ್ಮ ಹಿರಿಯರು ಹೇಳ್ದಂಗೆ 9-10ನೇ ಜನ್ರೇಷನ್ ಅಂತ ಲೆಕ್ಕದಲ್ಲಿ 4-5 ಆಗಿದೆ ಮಾ. 4-5ನೇ 9ನೇ ಜನ್ರೇಷನ್ ನಡೀತಾ ಇದೆ ಇವಾಗ. ವಂಶ ಪಾರಂಪರ್ಯವಾಗಿ ಬಂದಿದೆ ಇದು. ಅಂದರೆ ಮನೆಯಲ್ಲೇ ಆ ಒಂದು ಸಂಪ್ರದಾಯ ಇದೆ. ಹೌದು. ಅದರಿಂದ ಇಷ್ಟೊತ್ತು ತಾವು ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದೇವಸ್ಥಾನದ ಇತಿಹಾಸವನ್ನು ತುಂಬ ಡೀಟೇಲಾಗಿ ತಿಳಿಸಿದ್ದೀರಾ. ತುಂಬ ಧನ್ಯವಾದಗಳು. ನಮಸ್ತೆ. 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 ನೋಡಿ, ಎಷ್ಟು ಪ್ರಶಾಂತವಾದ ವಾತಾವರಣ ಅಲ್ವಾ? ಈ ಮರ ಗಿಡಗಳ ಮಧ್ಯೆ ಈ ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದ್ದಾನೆ. ಇವತ್ತು ನಮ್ಮ ಜೊತೆ ಬಹಳ ವಿಶೇಷವಾದಂಥ ವ್ಯಕ್ತಿ ಇದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅಂತಿದ್ದಾಗ ಎಲ್ರಿಗೂ ಗೊತ್ತಿರುವಂಥದ್ದು ಅವರ ಹೆಸರುವಾಸಿ ಸಿಂಪ್ಲಿಸಿಟಿ ಹಾಗೂ ಅದ್ಭುತವಾದಂಥ ಚಿತ್ರಗಳು. ಇವತ್ತು ಅದೇ ಒಂದು ದೊಡ್ಡ ಮನೆಯ ಕುಟುಂಬದ ಮತ್ತೊಂದು ಕುಡಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಎಸ್, ಡಾಕ್ಟರ್ ರಾಜ್ಕುಮಾರ್ ಅವರ ತಂಗಿಯ ಮಗದ ಅಂತ ಶ್ರೀಯುತ ಬಾಲರಾಜ್ ಸರ್. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ಸರ್, ಎಷ್ಟು ಚಿತ್ರಗಳು ಮಾಡಿದ್ದೀರಿ, ಅದಕ್ಕೆ ಒಂಥರ ಎಂಡ್ಲೆಸ್ ಅಂತ ಹೇಳಬಹುದು. ಆಮೇಲೆ ಸಾಕಷ್ಟು ಪಾತ್ರಗಳಲ್ಲಿ ನಿಮ್ಮನ್ನು ನೀವು ಅಫ್ಕೋರ್ಸ್ ತೆರೆ ಮೇಲೆ ಕಾಣಿಸ್ಕೊಂಡಿದ್ದೀರ. ಕಲಾವಿದರಿಗೆ ಶಿವನ ಕೃಪೆ ಹಾಗೂ ಅವನ ಆಶೀರ್ವಾದ ಬಹಳ ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಕೇಳೋದಾದರೆ ನಿಮ್ಮ ಹಾಗೂ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ಇವನ ಒಡನಾಟ ಹೇಗೆ ಸರ್, ಮತ್ತು ಯಾವಾಗಿಂದ? ಇದು ನಾನು ಅವಾಗ ಇಲ್ಲೇ ಬ್ರಿಗೇಡ್ ಗೇಟ್ವೇಲಿದ್ದೆ, ಹಾಂ, ಊರಿನ ಮಾಲ್ ಒಳಗೆ. ಅವಾಗ ಹಿಂಗೆ ಯಾರೋ ನಮಗೆ ಪರಿಚಯ ಮಾಡಿದಾಗ ಅವರು ಯಾವಾಗಲೂ ಹಿಂಗೆ ಪಾಸಾಗಿ ಹೋಗ್ತಾ ಇದ್ದೆ ನಾನು ಸದಾಶಿವನಗರಕ್ಕೆ, ಅಪ್ಪಾಜಿ ಮನೆಗೆ. ಸರ್, ಯಾವಾಗಲೂ ನೋಡ್ತಾ ಇದ್ದೆ ನಾನು ದೇವಸ್ಥಾನ. ಆಮೇಲೆ ನನ್ನ ಸ್ನೇಹಿತರೊಬ್ಬರು ಹೇಳಿದ್ರು, ಇಲ್ಲೆಲ್ಲ ತುಂಬ ಪವರ್ಫುಲ್ಲು, ಹೋಗಿ ಭಾಳ ಪುರಾತನದ್ದು, ನೀವು ನೋಡಿ ಎಷ್ಟು ಬದಲಾವಣೆ ಆಗುತ್ತೆ, ಹೋಗಿ ಬನ್ನಿ. ಅಲ್ಲಿ ಕೆಳಗಡೆ ಬಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ಇದೆ, ಅದಾದಮೇಲೆ ದಕ್ಷಿಣ ಕಾಶಿ, ಈ ಕಡೆ ಗಂಗಮ್ಮ, ಮೇಲೆ ಬಾಬಾ ಟೆಂಪಲ್, ಇದೆಷ್ಟು ತುಂಬ ಒಳ್ಳೆ ಪವಿತ್ರವಾದ ಒಂದು ಸ್ಥಳ, ಹೋಗಿ ಬನ್ನಿ ಅಂತ ಭಾಳ ಅಡ್ವೈಸ್ ಮಾಡಿ. ಸರಿ, ಆವಾಗ ಫಸ್ಟು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಸ್ಟಾರ್ಟ್ ಮಾಡಿದೆ. 8 ವರ್ಷದಿಂದ ಬರ್ತಾಯಿದ್ದೀನಿ. ಸರ್, ಅವಾಗಿಂದ ಸ್ವಲ್ಪ ನನ್ನ ಜೀವನದಲ್ಲಿ ಬದಲಾವಣೆ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ. ಸೊ ಇಲ್ಲಿ ನೀವು ವಿಶೇಷವಾದಂಥ ಉತ್ಸವಗಳಲ್ಲಿ ಏನಾದರೂ ಪಾಲ್ಗೊಳ್ತೀರಾ? ಇಲ್ಲ, ಅವಾಗವಾಗ ಇಲ್ಲಿ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದಾಗುತ್ತೆ, ಉತ್ಸವಗಳಾಗುತ್ತೆ. ಇಲ್ಲಿ ಮೇಲೆ ಕೂಡ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನದಲ್ಲೂ ಉತ್ಸವ ಆಗುತ್ತೆ. ಆ ಸ್ವಾಮಿನ ಚಿಕ್ಕದು ಒಳಗಡೆ ಒಂದು ರಥ ಥರ ಇದೆ, ಅದನ್ನೇ ಸುತ್ತಾಕೊಂಬರ್ಬೋದು ದೇವಸ್ಥಾನ ಪೂರ್ತಿ. ತುಂಬ ಚೆನ್ನಾಗಿರುತ್ತೆ. ಒಂದು ಒಳ್ಳೆಯ ವಿಶೇಷವಾದ ದಿನಗಳಲ್ಲಿ ಒಳ್ಳೆ ಪೂಜೆ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಅಪ್ಪಾಜಿ ಕುಟುಂಬದ ಅಂತಿದ್ದ ಹಾಗೆ ನಮಗೆ ಅವರಲ್ಲಿರೋ ಭಕ್ತಿ ಎದ್ದು ಕಾಣುತ್ತೆ. ಮತ್ತು ಯಾವುದೇ ಒಂದು ಪ್ರಾಜೆಕ್ಟ್ನ ಶುರು ಮಾಡಬೇಕಾದ್ರೆ ಅಫ್ಕೋರ್ಸ್ ನಾವೆಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದು ಒಂದು ಪೂಜೆ ಶುರು ಮಾಡಿ, ಅಂದರೆ ಮುಹೂರ್ತವನ್ನು ಮಾಡಿ ಶೂಟಿಂಗ್ ಪ್ರಾರಂಭಿಸೋದು ಒಂದು ಪದ್ಧತಿ. ಅಪ್ಪಾಜಿ ಕುಟುಂಬದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ಪೂಜೆ ಪುನಸ್ಕಾರಗಳನ್ನ ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ ಸರ್? ನಾವು ಫಸ್ಟ್ ಅಪ್ಪಾಜಿ ನಮಗೆ ಪ್ರಾರಂಭ ಮಾಡಿದ್ದು ಶಬರಿಮಲೆ. ಈ ಶಬರಿಮಲೆಗೆ ಹೋಗೋದನ್ನು, ಆ ಶಿಸ್ತು ಹೆಂಗೆ ಅನ್ನೋದನ್ನು ಫಸ್ಟು ಅಪ್ಪಾಜಿಯವರು, ಅವಾಗ ನಾವೆಲ್ಲ ಮಡ್ರಾಸಲ್ಲಿದ್ವಿ, ಬೆಳಗಿನ ಜಾವ 4 ಗಂಟೆಗೆ ಎಬ್ಸೋರು. ನಮ್ಮನ್ನು ಎಬ್ಸಿ ಅವರು ಬೀಚಿಗೆ ಕರ್ಕೊಂಡು ಹೋಗೋರು. ಮೆರಿನಾ ಬೀಚ್ ಅಂತೀವಿ. ಆ ಮೆರಿನಾ ಬೀಚಿಂದ ಅಣ್ಣ ಸಮಾಧಿ ಅಂತೀವಿ, ಅಲ್ಲಿವರೆಗೂ ಅರೌಂಡ್ 12 ಕಿಲೋಮೀಟರ್ಸ್ ಏನಾಗುತ್ತೆ. ಎಲ್ಲರೂ ಓಡಿಸೋರು, ವಾಕ್ ಮಾಡಿಸೋರು. ಆವಾಗೆಲ್ಲ ನಾವು ಇನ್ನೂ ಸಣ್ಣ ಸಣ್ಣ ಹುಡುಗರು. ಅಲ್ಲಿಂದ ಫಸ್ಟು ಶುರುವಾಗಿದ್ದು ಅಯ್ಯಪ್ಪ ಸ್ವಾಮಿ ಯಾತ್ರೆಯಿಂದ. ಈ ದೇವ್ರದ್ದೊಂದು ವಿಚಾರ ಬಂದಾಗ ಒಡನಾಟಕ್ಕೆ ಅಲ್ಲಿಂದ ಅಪ್ಪಾಜಿ ಶುರು ಮಾಡಿ ಹಾಗೆ ನಾವು ಆಮೇಲೆ ಮಡ್ರಾಸಿಂದ ಇಲ್ಲಿಗೆ ಬಂದ್ವಿ. ಇಲ್ಲಿ ಬಂದಮೇಲೆ ಸ್ವಲ್ಪ
ಮನೇಲಿ ಅಪ್ಪಾಜಿ ಅವಾಗ ಸತ್ಯನಾರಾಯಣ ಪೂಜೆ ಅವು ಇವೆಲ್ಲ ಮಾಡೋರು, ಹೋಗ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟರೆ ವಿಶೇಷವಾಗಿ ಬೇರೆ ಏನು ಮಾಡ್ತಾ ಇರಲಿಲ್ಲ. ಮತ್ತು ನಿಮ್ಮ ಹಾಗೂ ನೀವು ನಂಬುವಂಥ ದೇವರು ಅಂದರೆ ಈ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಬಿಟ್ಟು ನನಗಿದು ತುಂಬ ಇದಾದಾಗ ಅಪ್ಪಾಜಿ ಅವರು ಮಂತ್ರಾಲಯ ಮಹಾತ್ಮ ಮಾಡಿದ್ರು ರಾಘವೇಂದ್ರ ಸ್ವಾಮಿ ಬಗ್ಗೆ. ಅದೇ ರಾಘವೇಂದ್ರ ಸ್ವಾಮಿ ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಅಲ್ಲಿಂದ ಅವ್ರು ಹೇಳ್ಕೊಟ್ಟಿದ್ದು ನಮಗೆ. ದೇವರು ಅಂತ ಇಂಥವ್ರು ನಾವು ನೋಡಿಲ್ಲ, ಅವ್ರ ರೂಪದಲ್ಲಿ ನೋಡಿದ್ದೀವಿ. ಹೌದು ಹೌದು. ಅಪ್ಪಾಜಿ ಮಾಡಿದಂಥ ವೆರಿ ಫೇಮಸ್ ಸಿನಿಮಾ ಬೇಡರ ಕಣ್ಣಪ್ಪ, ಅವರ ಫಸ್ಟ್ ಮೂವಿ ಅಂತ ಹೇಳ್ಬೋದು. ಆಮೇಲೆ ಶಿವಮೆಚ್ಚಿದ ಕಣ್ಣಪ್ಪ, ಶಿವರಾಜ್ ಕುಮಾರ್ ಸರ್ ಮಾಡಿದ್ದು. ಅದೇ ಚಿತ್ರದಲ್ಲಿ ತಾವು ಕೂಡ ಅಭಿನಯಿಸಿದ್ವಿ. ಸೊ ಅದರ ಒಂದು ಇನ್ಸ್ಟೆನ್ಸು ಅಂದರೆ ಆ ಒಂದು ಒಡನಾಟ ಸರ್ ನಮಗೆ ಕುತೂಹಲ. ಅದು ತುಂಬ ಚೆನ್ನಾಗಿದೆ, ಒಳ್ಳೆ ಸಿನಿಮಾ. ನಾನು ಪ್ರಾರಂಭದಲ್ಲಿ ನಾನು ಮಾಡಲ್ಲ ಅಂತಲೇ ಹೇಳಿದೆ, ಯಾಕಂದರೆ ಅದು 20 ಸಲ ತಲೆ ಶೇವ್ ಮಾಡಬೇಕು ಅಂತ, ಮುಡಿ ತೆಗಿಬೇಕು, ಒಂಚೂರು ಕೂದಲು ಬರೋಂಗಿಲ್ಲ ಅಂತ. ನನ್ನ ಕೆಲ ಆಗಲಿಲ್ಲ. ಅವಾಗ ನಾವೆಲ್ಲ ಇನ್ನೂ ಚಿಕ್ಕ ಹುಡುಗರು, ಅಯ್ಯೋ ನನ್ನ ಕೆಲ ಆಗಲ್ಲ ಕ್ಯಾರೆಕ್ಟರ್ ಅಂತ ಸುಮ್ಮನೆ ಆಗ್ಬಿಟ್ಟೆ. ಒಂದು ರಾತ್ರಿ ಅಮ್ಮ ಬಂದರು ಮನೆ ಹತ್ರ. ಆಗ ನಾವೆಲ್ಲ ಶಿವರಾಜ್ ಕುಮಾರ್ ಮನೇಲೇ ಇದ್ವಿ ಮಡ್ರಾಸಿಂದ ಬಂದಾಗ. ಶಿವಣ್ಣನು ಹೇಳ್ದಲ್ಲೋ, ಇಲ್ಲಮ್ಮ ತುಂಬ ಚೆನ್ನಾಗಿದೆ ಕ್ಯಾರೆಕ್ಟ್ರ್ ಮಾಡು. ಇಲ್ಲಪ್ಪ ನಾನು ತಲೆಯೆಲ್ಲ ಶೇವ್ ಮಾಡಲ್ಲ ಹಂಗೆ ಅದೇ. ಆಮೇಲೆ ಅಮ್ಮ ಬಂದರು ರಾತ್ರಿ ಮನೆ ಹತ್ರ, ಶಿವಣ್ಣನ ಮನೆ ಹತ್ರ ಬಂದರು. ನೆಕ್ಸ್ಟ್ ಡೇ ಶೂಟಿಂಗು ಚಾಮುಂಡೇಶ್ವರಿ ಸ್ಟುಡಿಯೋಲಿ. ಹೇಳಿದ್ರಿ ಈ ಥರ, ನೋಡಪ್ಪ ನಿಮ್ಮ ಮಾವ ನೀನೇ ಮಾಡಬೇಕು ಆ ಕ್ಯಾರೆಕ್ಟ್ರು, ತುಂಬ ಚೆನ್ನಾಗಿದೆ, ನಿನ್ನ ಭಾಳ ಮೆಚ್ಕೊಂಡಿದ್ರೆ ಅದು ನೀನು ಮಾಡೋದು ತುಂಬ ಚೆನ್ನಾಗಿರುತ್ತೆ ಅಂತ. ಏನು ಯಾವ ಥರ ಒಪ್ಕೊಳ್ಳಿ ಇದು? ಸರಿ ಅಪ್ಪಾಜಿ ಹೇಳಿದ್ದಾರೆ ಅಂದಮೇಲೆ ಸರಿ ಆಯಿತು ನೋಡೋಣ ಅಂತ ಸುಮ್ಮನೆ ಇದ್ದೆ. ಬೆಳಿಗ್ಗೆ ಎದ್ದೆ, ಆಟೋಮೆಟಿಕ್ ಸ್ನಾನ ಮಾಡಿದೆ, ಎಲ್ಲ ಆಯಿತು. ಶೂಟಿಂಗ್ ಸ್ಪಾಟ್ಗೆ ಹೋದ್ವಿ. ಬಂದರು ಯಾರೋ ಶೇವ್ ಮಾಡಿದೆ, ಎಲ್ಲ ಆಯಿತು, ಎಲ್ಲ ಇಟ್ಟರು. ಅಪ್ಪಾಜಿ ಬಂದರು ಎದುರುಗಡೆ. ಅಯ್ಯೋ ಏನು ಕಂದ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡ್ದ, ನಿಂಗೆ ಹೇಳಿಲ್ವಾ ನೀನೇ ಮಾಡ್ಬೇಕಂದ ಈ ಕ್ಯಾರೆಕ್ಟ್ರ್ ಅಂತೇಳಿ ಅವರು ಬಂದು ಪಂಚೆ ಉಡಿಸಿದ್ರು. ಕಚ್ಚೆ, ಆ ಕಚ್ಚೆ ಹೆಂಗೆ ಹಾಕೋದಂತ ಅವೆಲ್ಲ ಅವರೇ ಉಡಿಸಿದ್ರು. ಆಮೇಲೆ ಒಂದು ಟವಲ್ ಕೊಟ್ಟು ಇದ್ಮೇಲೆ ಹಾಕಿ ಅವರ ಹಾವ ಭಾವ ಹೆಂಗಿತ್ತು, ನರಸಿಂಹರಾಜ್ ಅವ್ರು ಹೆಂಗೆ ಮಾಡ್ತಿದ್ರು, ಅವ್ರ ಕಣ್ಣು ಹೆಂಗಿತ್ತು, ಯಾವ ಥರ ಮಾಡ್ತಿದ್ರು, ಎಲ್ಲವನ್ನು ಹೇಳ್ಕೊಟ್ರು ಪಾಪ. ಅದೊಂದು ನಿಜವಾಗ್ಲೂ ನನಗೆ ಪ್ರಾರಂಭದಲ್ಲಿ ಅದೊಂದು ನಾವು ಫಿಲಿಮ್ ಇನ್ಸ್ಟಿಟ್ಯೂಟ್ಗೆ ಹೋಗೋದೇ ಬೇಡ, ಅವರೇ ಒಂದು ಫಿಲಿಮ್ ಇನ್ಸ್ಟಿಟ್ಯೂಟ್ ನಮಗೆ. ಅವರೇ ಎಲ್ಲ ನಮಗೆ ತೋರಿಸ್ಕೊಟ್ರು ಹೆಂಗೆ ಏನು ಅಂತ. ಕರೆಕ್ಟ್ ಸರ್. ಆಮೇಲೆ ಇನ್ನೊಂದು ಅಫ್ಕೋರ್ಸ್ ನಮ್ಮಿಬ್ಬರ ಎಕ್ಸ್ಪೀರಿಯನ್ಸ್ ಸೆಲ್ಲಿಲಲ್ಲಿ ಒಂದು ಧಾರಾವಾಹಿ, ತಾವು ಕೂಡ ವಿಶೇಷವಾದ ಪಾತ್ರ, ನಾನು ಅದರಲ್ಲಿ NML ಪಾತ್ರ ಮಾಡಿದ್ದೆ. ಎಕ್ಸ್ಪೀರಿಯನ್ಸ್ ಹೆಂಗೆ ಅನಿಸ್ತು ಸರ್? ಯಾಕೆಂದರೆ ನೀವು ಎಲ್ಲ ಚಲನಚಿತ್ರಗಳಲ್ಲಿ ನೀವು ಜಾಸ್ತಿ ಅಭಿನಯಿಸಿದ್ದು, ಈಗ ಸಿಲಿಲಲ್ಲಿ ಬಂದಾಗ ನಿಮಗೆ ಆ ಒಂದು ಕನೆಕ್ಷನ್ ಹೆಂಗೆ ಅನಿಸ್ತು ಸರ್? ನಮ್ಮ ಜೊತೆ ವ್ಯತ್ಯಾಸ ಏನು ಆಗಲಿಲ್ಲ. ಅಲ್ಲಿ ಸಿನಿಮಾದಲ್ಲಿ ಒಂದೇ ಟೇಕು, ಬಟ್ ಸೀರಿಯಲಲ್ಲಿ ಒಂದು ಅವಕಾಶ ಕಳ್ಕೊಂಡು ಇನ್ನೊಂದು ಸ್ವಲ್ಪ ನೆಕ್ಸ್ಟ್ ಇದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿ ಮಾತಾಡ್ಬೋದು, ಅಷ್ಟೇ ಡಿಫ್ರೆನ್ಸ್ ಆಗಿದ್ದು. ಆಮೇಲೆ 7 ಕ್ಯಾರೆಕ್ಟರ್ ಮಧ್ಯೆ 2 ಕ್ಯಾರೆಕ್ಟರ್ ಎಂಟ್ರ್ ಆಯಿತು, ನಾನು ಆನಂದ್. ಸೊ ಅದು ಬಂದಾಗಲೇ ನನಗೆ, ನೀವು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದ್ದೀರಿ 7 ಜನನು, ನಿಮ್ಮ ಮುಂದೆ ನಾವು ಮಾಡಬೇಕಾದ್ರೆ ನಿಮ್ಗೆ ಸ್ವಲ್ಪ ಮುಜುಗರ ಆಯಿತು ಸ್ಟಾರ್ಟಿಂಗಲ್ಲಿ. ಯಾಕಂದರೆ ಎಲ್ಲ ಆಲ್ಮೋಸ್ಟ್ ಇವ್ರು ಆಲ್ ಪಾಲಿಶ್ಡ್, ನೀವೆಲ್ಲ ಆಗಲೇ ಎಕ್ಸ್ಪೀರಿಯನ್ಸ್ ಆಗಿಬಿಟ್ಟಿದೆ. ಮಧ್ಯೆ ನಾವು 2 ಕ್ಯಾರೆಕ್ಟರ್ ಬಂತು. ಸೊ ಹಂಗಾಗಿ ಏನೇ ಆದರೂ ಕೂಡ ನಿಜವಾಗ್ಲೂ ನಾನು ಮರೆಯಲಾಗದಿರೋಂಥ ಒಂದು ಸೀರಿಯಲಲ್ಲಿ ಐ ಥ್ಯಾಂಕ್ ಫಾರ್ ಸಿ ಕೈ ಚಂದ್ರು. ಅವನು ನಾನು ಇಬ್ಬರು ಹಳೇ ಫ್ರೆಂಡ್ಸು. ನಾನು ರಿಯಲಿ ಚಂದ್ರು, ನಾನು ಇದ್ರ ಮೂಲಕವಾಗಿ ಥ್ಯಾಂಕ್ಸ್ ಹೇಳ್ತೀನಿ. ಅವನು ನನಗೆ ಅದರಲ್ಲಿ ಚಾನ್ಸ್ ಕೊಟ್ಟರು. ಆಮೇಲೆ ನಮ್ಮ ಇವರು ಗೀತಮ್ಮವ್ರ ಜೊತೆ ನಾನು ಆ್ಯಕ್ಟ್ ಮಾಡಿದ್ದೀನಿ. ಅವ್ರು ನನಗೆ ಅಕ್ಕ ಅಂದು ಕ್ಯಾರೆಕ್ಟ್ರ್. ಇದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಪ್ಪ ನಿಜವಾಗ್ಲೂ. ಸೀರಿಯಲಲ್ಲಿ ಮಾತ್ರ ಐ ವಿಲ್ ನೆವರ್ ಫರ್ಗೆಟ್ ಇನ್ ಮೈ ಲೈಫ್. ಅಂಥ ಬ್ಯೂಟಿಫುಲ್ ಸೀರಿಯಲ್ ನಾವು ಮಾಡಿದ್ವಿ. ಆಮೇಲೆ ನಮ್ಮ ಅದೃಷ್ಟ ಸರ್ ನಿಜವಾಗ್ಲೂ, ಅಪ್ಪಾಜಿ ಈ ಸೀರಿಯಲ್ನ ಒಂಥರ ಯಾವ ಎಪಿಸೋಡು ಮಿಸ್ ಮಾಡ್ದಂಗೆ ನೋಡ್ತಾ ಇದ್ರು. ಅದು ನಮಗೆ ಒಂದು ಪುಣ್ಯ ಅಂತ ನಾವು ಅನ್ಕೋಬೇಕು. ಇಲ್ಲ ಖಂಡಿತ ಅವಲ್ಲ, ಯಾಕಂದರೆ ಅಪ್ಪಾಜಿ ನೋಡ್ತಾ ಇದ್ದಾರೆ ಅಂದರೆ ಅದು ನಮಗೆ ಅಯ್ಯೋ ಎಂತ ಇದು. ಇನ್ನೊಂದೇನು, ಈಗ ನೀವು ಹೇಳಿದ್ರಲ್ಲ ಅವರು ನೋಡ್ಬೇಕಾದ್ರೆ ಹೆಂಗೆ ಅಭಿನಯಿಸೋದು ಅಂತ, ಅವ್ರು ನೋಡ್ತಿದ್ರು ಅಂತ ನಮಗೆ ಗೊತ್ತಾದಾಗ ನಮಗೊಂಥರ ಟೆನ್ಷನ್, ಅಪ್ಪಾಜಿ ನೋಡ್ತಾರೆ, ನಾವು ಇನ್ನೂ ಚೆನ್ನಾಗಿ ಮಾಡಬೇಕು. ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಇಷ್ಟೊತ್ತು ನಿಮ್ಮ ಒಡನಾಟ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ದೇವರ ಮೇಲೆ ಒಂಥರ ಡೀಟೇಲ್ ಆಗಿ ನೀವು ಅದನ್ನು ಹೇಳ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್. ಸೊ ಮಲ್ಲೇಶ್ವರಕ್ಕೆ ಬಂದಾಗ ತಾವೆಲ್ಲರೂ ಕೂಡ ತಪ್ಪದೆ ಕಾಡು ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನವನ್ನು ಪಡೀರಿ ಅಂತ ಹೇಳ್ತಾ, ನಾನು ನಿಮ್ಮ ಕನ್ನಡದ ಹುಡುಗಿ ನಮಿತಾ ರಾವ್ ಹಾಗೂ ತೆರೆ ಹಿಂದೆ ವಿಕ್ರಮ್ ಸೂರಿ ಇಬ್ಬರು ಕೂಡ ಸೈನಿಂಗ್ ಆಫ್. ಆ್ಯಂಡ್ ನಮ್ಮ ನವಿ ನಿರ್ಮಿತಿ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ
ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮಸ್ಕಾರ.